ಹಲೋ ವಿದ್ಯಾರ್ಥಿಗಳೇ, KCET ರ್ಯಾಂಕ್ ಅನೌನ್ಸ್ ಆಗಿದೆ. ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಅನೌನ್ಸ್ ಆಗಿದೆ, ಬಟ್ ರ್ಯಾಂಕ್ ತೋರಿಸ್ತಾ ಇಲ್ಲ. ಹಾಗೆ ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನೌನ್ಸ್ ಆಗ್ತಾ ಇಲ್ಲ, ಮೀನ್ಸ್ ವೆಬ್ಸೈಟ್ ಬ್ಯುಸಿ ಬರ್ತಾ ಇದೆ. ಬಟ್ ಈಗ ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2025 ಅಂತ. ನೀವಿಲ್ಲಿ CET ಫಲಿತಾಂಶ ಪ್ರಕಟಣೆ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಯುವರ್ ರಿಸಲ್ಟ್ ಬಂದ ಮೇಲೆ ಕೆಲವರಿಗೆ ರ್ಯಾಂಕ್ ತೋರಿಸ್ತಾ ಇಲ್ಲ, ಕೆಲವರಿಗೆ ಮಾರ್ಕ್ಸು ಎಂಟ್ರಿ ಆಗಿಲ್ಲ, ಏನೂ ಆಗಿಲ್ಲ. ಬಟ್ ಬರೀ ಬ್ಲ್ಯಾಂಕ್ ಅಂತ ಬರ್ತಾ ಇದೆ. ಈಗ ಸದ್ಯಕ್ಕೆ ಯಾರಿಗೆ ರ್ಯಾಂಕು ಅನೌನ್ಸ್ ಆಗಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಮುಖಾಂತರ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಿ ಸ್ವಲ್ಪ ದಿನ ಆದಮೇಲೆ ನಿಮಗೆ ಮತ್ತೆ ಸ್ಪಾಟ್ ರ್ಯಾಂಕಿಂಗನ್ನು ಕೊಡ್ತಾರೆ. ಹಾಗಾಗಿ ಯಾರಿಗೆ ಈಗ ರ್ಯಾಂಕ್ ಅನೌನ್ಸ್ ಆಗಿಲ್ವೋ ವೆಯ್ಟ್ ಮಾಡಿ, ರ್ಯಾಂಕನ್ನು ಮುಂದೆ ಕೊಡ್ತಾರೆ. ಮೇ ಬಿ ಏನಾದರೂ ಸಪೋಸ್ ಸರ್ವರ್ ಬ್ಯುಸಿ ಆಗಿರ್ಬೋದು ಅಥವಾ ನೆಟ್ವರ್ಕ್ ಇಶ್ಯೂ ಇರ್ಬೋದು. ಅಟ್ಲೀಸ್ಟ್ ಈವ್ನಿಂಗ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಮೇ ಬಿ ಕರೆಕ್ಟಾಗಿರುತ್ತೆ. ಸಪೋಸ್ ಹಾಗೂ ಏನಾದರೂ ನಿಮಗೆ ರ್ಯಾಂಕ್ ಬಂದಿಲ್ಲ ಅಂದರೆ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಪ್ರೊವೈಡ್ ಮಾಡಿದಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಮಾರ್ಕ್ಸ್ನ ಎಂಟ್ರಿ ಮಾಡಿದ್ಮೇಲೆ ರ್ಯಾಂಕನ್ನು ಅನೌನ್ಸ್ ಮಾಡುತ್ತೆ KA.